ಸೈಟು ಹಂಚಿ ಜಮೀನು ಕೊಟ್ಟವರಿಗೆ 50% ಕೊಡಬೇಕು, ಸೈಟ್ ತಯಾರು ಮಾಡಿದವರು ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ, ಮೂಡೋದಿಂಗ್ ಕೊಟ್ಟಿದ್ದಾರಲ್ಲ, ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ನು ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ IAS ಆಫೀಸರ್ಗಳಲ್ಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? CBIಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ? ಈಗ ನನಗೇನ, ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರೆ ತಾನೇ ರಾಜೀನಾಮೆ ಕೊಡೋದು. ಯಾಕೆ? ಸೈಟು ಹಂಚಿ ಜಮೀನು ಕೊಟ್ಟವರಿಗೆ 50% ಕೊಡಬೇಕು, ಸೈಟ್ ತಯಾರು ಮಾಡಿದವರು ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ, ಮೂಡೋದಿಂಗ್ ಕೊಟ್ಟಿದ್ದಾರಲ್ಲ, ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ನು ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ IAS ಆಫೀಸರ್ಗಳಲ್ಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? CBIಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ? ಈಗ ನನಗೇನ, ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರೆ ತಾನೇ ರಾಜೀನಾಮೆ ಕೊಡೋದು. ಯಾಕೆ?